ಒಬ್ರು ಬಸವಯ್ಯಗಳಂತಿದ್ರು. ಅವರು ಬಾಚಿ ಕೆಲಸ ಮಾಡ್ತಿದ್ರು, ಅಂದ್ರೆ ಬಡಗಿತನ ಅಂತೀವಲ್ಲ. ಅವರ ಹೆಂಡತಿ ಹೆಸರು ಕಾಳವ್ಯ ಅಂತ. ಆ ಹೆಣ್ಮಗಳಿಗೆ ಅನಿಸ್ತು, ಈಗ ನೀವು ಹೆಂಗ್ ತಾಯಿಯಂದಿರು ಕುಂತಿರಲ್ಲ, ಹಂಗ ಕಲ್ಯಾಣದ ಅನುಭವ ಮಂಟಪದೊಳಗೆ ಎಲ್ಲರೂ ಕೂಡ್ತಿದ್ರು. ಆ ತಾಯಿಗನಿಸ್ತು, ನಾನು ಒಂದೆರಡು ಚಲೋ ಮಾತ್ ಏನ್ರ, ಇಷ್ಟ ಮಂದಿ ಶರಣರು ಹಿಂಗ್ ಬರ್ಯಾಕತ್ತಾರ, ನಾನೊಂದೆರಡು ಚಲೋ ಮಾತ್ ಏನಾರ ಬರಿಬೇಕು ಅಂತ ಅನಿಸ್ತಕಿ. ಆದ್ರೆ ಸಾಲಿ ಕಲ್ತಿದ್ದಿಲ್ಲ ಯಮ್ಮ. ಎಲ್ಲರೂ ವಚನ ಬರೀತಾರ, ಎಲ್ಲರೂ ಹಾಡ್ತಾರ, ಎಲ್ಲರೂ ಅನುಭವ ಮಂಟಪದೊಳಗೆ ಇಷ್ಟು ಡಿಸ್ಕಷನ್ ಮಾಡ್ತಾರಲ್ಲ, ನಾನು ಒಂದೇನ್ರ ವಚನ ಬರಿಬೇಕು. ಅಕ್ಕಿ ಬರಿಬೇಕಂತಾಳ, ಆದ್ರೆ ಸಾಲಿ ಕಲ್ತಿದ್ದಿಲ್ಲ ಅಕ್ಕಿಗೆ ಅನಿಸ್ತು ಏನಾರ ಬರಿಬೇಕು ಅಂತ. ಹಿಂಗ ಹೋಗಿ ಅಡ್ಡಾಡ್ಕೊಂತಿದ್ಲು, ಏನೂ ಗೊತ್ತಾಗ್ಲಿಲ್ಲ. ನೋಡಿ ನೋಡಿ ಬರಿಬೇಕಂತಿದ್ಲು. ಬಡಗಿತನದ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಮನ್ಯಾಗ ಒಂದು ಬಡಗಿತನ ಮಾಡೋ ಹುಡುಗಿತ್ತು. ಓಣ್ಯಾಗ ಅವೆಲ್ಲ ಬಡಗಿತನ ಮಾಡೋ ಕೆಲ್ಸ ಎಲ್ಲ ದಾರಿ ಹಿಡ್ಕೊಂಡು ಒಬ್ಬ ಹೆಣ್ಮಗಳು ಹೊಂಟಿದ್ಲು. ಈ ಹುಡುಗನ ಕಣ್ಣ ಹೆಣ್ಮಗಳ ಕಡೆ ಹೋತು, ಕೈಯಾಗಿರೋ ಬಾಚ್ ಐತಲ್ಲ ಕಾಲಿಗೆ ಬಡಿತದ. ಇದನ್ನ ನೋಡಿದ ಕೂಡಲೇ ಒಂದು ಲೈನ್ ಬರ್ದ್ಲಂತ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರ್ದ್ ಬಿಟ್ಲಕ್ಕಿ. ಅಂದ್ರ ನೋಡಿ ಬರಾಕತ್ಲು. ಆಮೇಲೆ ಮಧ್ಯಾಹ್ನ ಆತು, ಮನ್ಯಾಗ ಕುಂತಿದ್ಲು. ಒಬ್ಬಕ್ಕೆ ಹೆಣ್ಮಗಳ ಗಂಡನ ಜೊತೆ ಗಲ್ಲ ಬಾಯಿ ಮಾಡಕತ್ತಿದ್ಲಂತ. ಈಗ ಅಂತಾರಿಲ್ಲ ನಿಮ್ ಕಡೆ ಶಬ್ದ, ಗಲ್ಲ ಬಾಯಿ ಮಾಡೋದು. ಅವು ಏನ್ ಶಬ್ದ, ಯಾವ ಡಿಕ್ಷನರಿ, ಕನ್ನಡ ಡಿಕ್ಷನರಿಗಂತೂ ಇಲ್ಲಿ ಶಬ್ದ. ಗಲ್ಲ ಬಾಯಿ ಮಾಡಕತ್ತಿದ್ಲು. ಬಾಳ ತಡ್ಕೊಂಡಿದ್ದ ಗಂಡ ತಾಪಾಗಿ ಒಂದ್ ಜೋರ್ ಕಪಾಳ ಹೊಡೆದ, 2 ಹಲ್ಲ ಬಿದ್ದು ಉಚ್ಚಿ. ಅವಾಗ ಅದನ್ನ ನೋಡಿದ ಕೂಡಲೇ ಒಂದ್ ಲೈನ್ ಬರಲ್ಲಂತ, ಬಾಯಿ ತಪ್ಪಿ ನಡೆಯಲು ದವಡೆಗೆ ಮೂಲ ಅಂತ ಮತ್ತೆ 2ನೇ ಲೈನ್ ಬರ್ದ್ಬಿಟ್ಲ ಅಲ್ಲೇ. ಸಾಯಂಕಾಲ ಆತು, ಒಬ್ಬ ಅದನ್ನ ತಗೊಂಡು ಹೋಗಕತ್ತಿದ್ನಂತ. ಅದನ್ನ ತಗೊಂಡಂದ್ರೆ ಗೊತ್ತಾಗುತ್ತಿಲ್ಲ, ನಾವೇನ್ ಹೇಳೋದ್ ಬೇಡಲ್ಲ, ಎಕ್ಸ್ಪೀರಿಯನ್ಸ್ಡ್ ಅದಿರೆಲ್ಲ. ಅದನ್ನ ತಗೊಂಡು ಜೋಲಿ ಹೊಡ್ಕೊಂಡು ಹೊಂಟಿದ್ದ. ದೊಡ್ಡ ಗಟಾರ ಇತ್ತು, ಇನ್ನೇನ್ ಅವ ಬೀಳಾಕತ್ತಿದ್ದ. ಅವ ಬೀಳ್ತಾನ ಬಾ ಅಂತ ಹೇಳಿ ಪಾಪ ಒಬ್ಬ ಅವನ್ನ ರಕ್ಷಣಾ ಮಾಡಕ್ ಹೋದ, ಅವನ್ ತಗೊಂಡ ಬಿದ್ದವ. ಅದನ್ನ ನೋಡಿ ಒಂದು ಲೈನ್ ಬರಲಂತ, ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ. ಅಂದ್ರೆ ಬಸವಣ್ಣವರು ಯಾರಿಗೇನು ಗೊತ್ತಿರಲಿಲ್ಲ, ಅವ್ರ ಬಾಯಾಗ ವಚನ ನುಡಿಸ್ದ ಅಂತ. ಒಬ್ಬ ಗುರು ಯಾವಾಗ ಆಗ್ತಾನ, ಬಸವಣ್ಣವ್ರು ಯಾಕೆ ದೊಡ್ಡವರಾದ್ರು, ಒಬ್ಬ ಗುರು ಯಾವಾಗ ಆಗ್ತಾನಂದ್ರ, ನಿನ್ನ ಕೈ ನೋಡಿ ಬರೀ ಭವಿಷ್ಯ ಹೇಳೋರು ಗುರುಗಳಾಗೋದಿಲ್ಲ, ನಿನ್ನ ಕೈ ಹಿಡಿದು ನಿನ್ನ ಭವಿಷ್ಯ ರೂಪಿಸುವವರು ಗುರುಗಳಾಗ್ತಾರ ಅನ್ನೋದಕ್ಕೆ ಬಸವಣ್ಣನೇ ಒಂದು ದೊಡ್ಡ ಉದಾಹರಣೆ. ಎದ್ಯಾಗ ಪ್ರೇಮ ಕಲ್ಸಿದ್ರು, ನಾಲ್ಗೆ ಮೇಲೆ 2 ಚಲೋ ಮಾತು ಕಲ್ಸಿದ್ರು, ಕೈಯಾಗ ಒಂದಿಷ್ಟು ಚಲೋ ಕೆಲಸ ಮಾಡ್ರಿಪ್ಪ. 2 ಕೆಲಸ ಮಾಡ್ಬೇಕು ಮನುಷ್ಯ ಈ ಕೈಯಿಂದ. ಒಂದು ಉಪಜೀವನಕ್ಕಾಗಿ ಕೆಲಸ ಮಾಡಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ಕೆಲಸ ಮಾಡಬೇಕು. ಉಪಜೀವನಕ್ಕಾಗಿನೂ ದುಡಿಬೇಕು, ಉಪಕಾರ ಸ್ಮರಣೆಗಾಗಿನೂ ದುಡಿಬೇಕು ಮನುಷ್ಯ. ಉಪಜೀವನಕ್ಕಾಗಿ ದುಡಿಬೇಕು. ನಾವೆಲ್ಲ ಹೇಳ್ತೀವಿ ನೋಡ್ರಿ, ಇವ್ರು ಮಾಡ್ಸ್ಯಾರ್ರಿ ನಮಗ, ನಮ್ದೆಲ್ಲ ಬಾಳ ಚಲೋ ಐತ್ರಿ, ಇವ್ರು 3 ದಾರಿ ಕೂಡಲ್ಲಿದ್ ಮಣ್ಣು ತಗೊಂಡು ಬಂದು ಮಾಡ್ಸ್ಯಾರ ನಮಗ. ಅಲ್ಲ, 3 ದಾರಿ ಮಣ್ಣು ತಗೊಂಡು ಇವ್ರಿಗೆ ಯಾಕೆ ಮಾಡ್ಸಕ್ ಹೋಗ್ತಾರ? ಅದು ಭೂಮಿ ತಾಯಿ ಅಂತಾಳ. ನಾ ಯಾರಿಗ್ ಕೆಟ್ಟದ್ ಮಾಡಕ್ ಹೋಗ್ಲೋ, ನಾನ್ ಯಾರ ತಲಿ ತಿಕ್ಕಕ್ ಹೋಗಿಲ್ಲ. ಸುಮ್ಮನೆ ನನ್ನ ಉಡ್ಯಾದಾಗ 4 ಕಾಳು ತಂದ್ರ 4 ತಿಂಗಳದಾಗ 4 ಕ್ವಿಂಟಲ್ ತುಂಬತೀನಿ, ನಾ ಯಾರಿಗ್ ಕೆಟ್ಟದ್ ಮಾಡಕ್ ಹೋಗೋದಿಲ್ಲ ಅಂತ ಭೂಮಿ ತಾಯಿ ಅಂತ. ಆದ್ರ ಮನುಷ್ಯನ್ ತಲೆಯಾಗಿದು ಏನು ಅಂದ್ರೆ, ಅವ್ರು ಮಾಡ್ಸ್ಯಾರ ನಮಗ. ಒಟ್ಟ ಕಣ್ಣಿಗೆ ಕಾಣ್ತೈತ್ರಿ, ಕೈಗೆ ಹತ್ತೋದಿಲ್ಲ ಅನ್ನೋದಿಲ್ಲ. ಕಣ್ಣಿಗೆ ಕಾಣ್ತೈತಿ, ಒಟ್ಟು ಕೈಗೆ ಹತ್ತದಿಲ್ಲ. ಮತ್ ಹೋಗಿ ನಂಬರ್ ಹಚ್ಚಿ ಬಂದ್ರೆ ನಿನ್ನ ಕೈಯಾಗ ಯಾಕೆ ಬರ್ತೈತಿ, ಅವ್ರ ಕೈಯಾಗ ಹೋಗ್ತೈತದ. ಭಾರಿ ಭಕ್ತರಿರ್ತಾರ. ಈಗ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾರಲ್ಲ, ನಮಸ್ಕಾರ ಮಾಡಿದಾಗ ಗುರುಗಳು ಕಲಸಕ್ರಿ ಕೊಟ್ರಂದ್ರ ಅವ್ ಎಣಿಸಿ ಸಹಿತ ನಂಬರ್ ಹಚ್ಚು ಭಕ್ತರದಾರ ಈಗೆಲ್ಲ. ಮತ್ ನೀ ಕಣ್ಣಿಗೆ ಕಾಣ್ತೈತಿ, ಕೈಗೆ ಹತ್ತದಿಲ್ಲ ಅಂತ ಬ್ಯಾರೆಯವ್ರ ಕೈಯಾಗ ಕೊಟ್ರೆ ನಿನ್ನ ಕೈಯಾಗ ಹೆಂಗಿರ್ತೈತಿ ಹೇಳ. ಅದಕ್ಕೆ ಶರಣರು ಕಲಿಸಿದ್ದೇನು ಅಂದ್ರೆ, ದುಡಿ ಮೊದಲ, ದುಡಿಬೇಕಂತ. ಕೈಯಾಗ ದಾರ ಕಟ್ಕೊಂಡ ಕೈಗಳಲ್ಲಿ ಲಕ್ಷ್ಮಿ ಇರುವುದಿಲ್ಲ, ದುಡಿಯುವ ಕೈಗಳಲ್ಲಿ ಲಕ್ಷ್ಮಿ ಇರ್ತಾಳನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡ್ಬೇಕು. ಹೆಂಗ ದುಡಿಬೇಕು ಮನುಷ್ಯ ಅಂದ್ರೆ, ಭೂಮಿ ತಾಯಿ ಅಂತಿರ್ಬೇಕು, ನಾನಾ ದಣಿದೇನಪ್ಪ ನೀ ರೆಸ್ಟ್ ತಗೋ ಹೋಗು ಅನ್ನುವಂಗ ದುಡಿಯುವುದನ್ನು ಕಲಿಬೇಕು. ಮೊದಲು ದುಡಿಬೇಕು ಮನುಷ್ಯ, ಆಲಸಿಯಾಗಿರಬಾರ್ದು. ನಾವ್ ಹೇಳ್ತೀವಿ ನಮ್ಮ ಮನೆ ಮಗ್ಗಲ್ದವ್ರು ಬಹಳ ವೈರಿಗಳದಾರ, ಇಲ್ಲ ನಮ್ಮ ಹೊಲದ ಮಗ್ಗಲ್ದವ್ರು ಬಹಳ ವೈರಿಗಳದಾರ. ಋಷಿ ಏನಂತಾರಂದ್ರ, ನಿನ್ನ ವೈರಿ ನಿನ್ನ ಮಲಿ ಮಗ್ಗಲ್ದಾಗೂ ಇಲ್ಲ, ನಿನ್ನ ಮನಿ
ಮಗ್ಗಲ್ದಾಗೂ ಇಲ್ಲ, ನಿನ್ನ ಮಗ್ಗಲ್ ಹೊಲದಾಗೂ ಇಲ್ಲ. ನಿನ್ನ ವೈರಿ ನಿನ್ನೊಳಗ ಅದಾನ. ಯಾರು ಅಂದ್ರ ನಿನ್ನೊಳಗಿರುವ ನಿನ್ನ ಆಲಸ್ಯತನ ಐತಲ್ಲ, ಅದೇ ನಿನ್ನ ನಿಜವಾದ ಶತ್ರು ಅಷ್ಟೆ. ನಿನ್ನ ಆಲಸ್ಯತನವೇ ನಿನ್ನ ಶತ್ರು. ಮನುಷ್ಯ ದುಡಿಬೇಕಾಗ್ತೈತಲ್ಲ. ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪು. ಮನುಷ್ಯನ ದೊಡ್ಡ ವೈರಿ ಅಂದ್ರೇನೆ ಅವನ ಆಲಸ್ಯತನ. ಅದಕ್ಕೆ ಶರಣರು ಕಲಿಸಿದ್ದು ಕಾಯಕ. ಮೊದಲು ಮನುಷ್ಯ ಉಪಜೀವನಕ್ಕಾಗಿ ದುಡಿಬೇಕಾಗ್ತೈತಿ. ನೀನು ಇದ್ದಾಗ ದುಡಿಯುವುದನ್ನು ಕಲಿಯದೆ ಇದ್ರ ಹೆತ್ತವರಿಗಲ್ಲ, ನಾಳೆ ಸತ್ತಾಗ ಹೊತ್ತವರಿಗೂ ಈ ಮನುಷ್ಯ ಭಾರ ಆಗುತ್ತಾನ. ಅದಕ್ಕೆ ದುಡಿದು ಋಣ ಮುಟ್ಟಿಸ್ಬೇಕಾಗ್ತೈತಿ ಭೂಮಿ. ದುಡಿಯುವುದು ಮೊದಲ ಉಪಜೀವನಕ್ಕಾಗಿ ದುಡಿಬೇಕು. ಈ ಬೊಗರಿ ಆಡಿಸ್ತಿರಲಿ, ಬೊಗರಿ ಆಡಿಸುವಾಗ ನೋಡ್ರಿ, ಬೊಗರಿ ಎಲ್ಲಿವರೆಗೆ ನಿಲ್ತೈತಿ ಅಂದ್ರೆ ಎಲ್ಲಿವರೆಗೆ ತಿರುಗ್ತೈತಿ ಅಲ್ಲಿವರೆಗೆ ನಿಲ್ತೈತಿ. ಯಾವಾಗ ತಿರುಗದ್ ನಿಲ್ತೈತಿ ಬೊಗರಿ ಬೀಳ್ತೈತಿ. ತಿರುಗುವ ಬೊಗರಿ ನಿಲ್ತೈತಿ, ತಿರುಗದ್ ನಿಂತಾಗ ಹೆಂಗ ಬೊಗರಿ ಬೀಳ್ತೈತೋ, ದುಡಿಯುವ ಮನುಷ್ಯ ಚಲೋ ಇರ್ತಾನ. ಯಾವಾಗ ದುಡಿಯುವುದು ನಿಲ್ಲಿಸ್ತಾನಲ್ಲ ಅವನು ಸಹಿತ ಕೆಳಗೆ ಬೀಳ್ತಾನ. ಮನುಷ್ಯ ದುಡಿಯುವುದನ್ನ ಕಲಿಬೇಕು. ಎರಡಕ್ಕೂ, ಒಂದು ಉಪಜೀವನಕ್ಕಾಗಿ ದುಡಿಬೇಕು, ಇನ್ನೊಂದು ಉಪಕಾರ ಸ್ಮರಣೆಗಾಗಿ ದುಡಿಬೇಕು. ಮನುಷ್ಯ ನನ್ನ ಸಲುವಾಗಿ ಅಲ್ಲ, ನನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದು ಎಷ್ಟು ವಿಷಯ ವಸ್ತುಗಳದವಲ್ಲ. ಯಾಕೆ ಮನುಷ್ಯ ಉಪಕಾರ ಮಾಡ್ಬೇಕ್ರಿ? ನಮ್ಮ ಮನೆ ಹೊಲ ನಾವು ಚಂದ ಅದೀವಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡ್ಯಾರ ಏನ್ ಮಾಡೋದ್ ನಾವು ಅಂತ ಅನಿಸ್ತಿರ್ತೈತಿ ನಮಗ್. ಯಾಕೆ ಉಪಕಾರ ಮಾಡ್ಬೇಕು ಅಂದ್ರ, ದೇವ್ರು ಈ ನಮ್ಮ ಭೂಮಿಗೆ ಕರ್ಕೊಂಡ್ ಬಂದಾನಲ್ಲ, ಬರುವಾಗ ನಾವ್ ಯಾರು ಏನೂ ತಂದಿಲ್ಲ, ಪುಕ್ಕಟೆಯಾಗಿ ಬಂದೀವಿ. ಈಗ ನೀವು ಒಂದು ಸಾಲ ತಗೊಂತೀರಿ ಬ್ಯಾಂಕಿನೊಳಗೆ ಸಾಲ ತಗೋಬೇಕಾದ್ರೆ ಹೋದ ಕೂಡಲೇನೆ ಕೊಟ್ಟು ಬಿಡ್ತಾರೆ. ನಿಮಗೆ ಎಷ್ಟು ಲಕ್ಷ ಅಷ್ಟು ಲಕ್ಷ. ನೀವು ಬ್ಯಾಂಕಿನೊಳಗೆ ಸಾಲ ತಗೋಬೇಕಂದ್ರ ಒಂದು ಸೆಕ್ಯೂರಿಟಿ ಇರ್ಬೇಕು, ಮತ್ತೊಬ್ಬರಿಗೆ ಶ್ಯೂರಿಟಿ ಕರ್ಕೊಂಡು ಹೋಗ್ಬೇಕು. ಮಣ್ಣಿನೋ ಹೊಲನೋ ಬಂಗಾರದೋ ನಿಮ್ದು ಒತ್ತಿ ಇಟ್ಕೊಂಡು ನಿಮಗ್ ಸಾಲ ಕೊಡ್ತಾರ. ಸುಮ್ಮನೆ ವಿಚಾರ ಮಾಡ್ರಿ, ನೀವು ಒಂದಿಷ್ಟು 1 ಲಕ್ಷ 2 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಸಾಲ ತಗೋಬೇಕಂದ್ರೆ ಏನಾದ್ರೂ ಡೆಪಾಸಿಟ್ ಇಟ್ಕೊಂಡು ಕೊಡ್ತಾರ? ಭಗವಂತ ದೇವರು ಇಷ್ಟು 100 ವರ್ಷಗಳ ಈ ಜೀವನ ನಮಗ್ ಕೊಟ್ಟಾನಲ್ಲ, ವಿದೌಟ್ ಡೆಪಾಸಿಟ್ ಕೊಟ್ಟಾನ. ಅದನ್ನ ಅವನ ಬಗ್ಗೆ ನಾವು ಗೌರವ ಇರ್ಬೇಕಂದ್ರೆ. ಏನಾದ್ರೂ ಡೆಪಾಸಿಟ್ ಇಟ್ಕೊಂಡ ನಮ್ಮ ಕಡೆಯಿಂದ ಏನೂ ಇಲ್ಲ, ಎದ್ರ ಮೇಲೆ ಕೊಟ್ಟಾನಂದ್ರೆ ಒಂದು ಭರವಸೆಯಿಂದ ಕೊಟ್ಟಾನ, ನೀ ಚಲೋ ಬದುಕು ಬರ್ತಿ ಅಂತೆ. ಅಂಥ ಒಂದು ಚಲೋ ಬದುಕಬೇಕಲ್ಲ ಮನುಷ್ಯ. ನೀವು ಹೋಟೆಲ್ದಾಗ ಉಣ್ಣಾಕ್ ಹೋಗ್ರಿ, ನೀವು ಒಂದ್ ಊಟಕ್ಕೆ 100 ರೂಪಾಯಿ ತಗೊಂತಾರ ಅವ್ರು. ಭೂಮಿ ತಾಯಿ ಇಷ್ಟು ವರ್ಷ ಬೆಳೆದಾಳಲ್ಲ, ಏನ್ರ ಕೊಡ್ರಿ ಅಂತ ಕೇಳಾಳೆ ನಮಗ. ನೀವೊಂದು ನೀರಿನ ಬಾಟ್ಲಿ ತಗೊಳ್ರಿ, 100 ರೂಪಾಯಿ ತಗೊಂತಾರ ಅವ್ರು ಒಂದು ನೀರಿನ ಬಾಟ್ಲಿಗೆ. ಇಷ್ಟು ಕೃಷ್ಣ ಇಷ್ಟು ಹರಿದು ನಮ್ಮ ಹೊಲ ತುಂಬೇಳಲ್ಲ, ಏನ್ರ ಇಷ್ಟು ಕೊಡ್ರಿ ನೀವು ನೀರು ಬಳಸಿರಂತ ಏನಾರ ಕೇಳಾಳೆ ಕೃಷ್ಣ? ಏನೂ ಕೇಳಿಲ್ಲ. ಇಷ್ಟು ವರ್ಷ ನೀವು ಕರೆಂಟ್ ಬಳಸ್ತೀರಿ, KPTCL 1 ತಿಂಗಳು ಆತಂದ್ರೆ ಬಿಲ್ ಹಚ್ಕೊಂಡು ಬರ್ತಾರೆ ನಿಮಗೆ ಇಷ್ಟು ಕೊಡ್ಬೇಕಂತ ಹೇಳಿ. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ದೇವರು ತೇಲಿ ಬಿಟ್ಟಾನಲ್ಲ, ಏನಾದ್ರೂ ಕೇಳ ನನ್ನ ಬಿಲ್ ಕೊಡ್ರಿ ಅಂತ ಸೂರ್ಯ ಕೇಳ್ಯಾನೋ ಚಂದ್ರ ಕೇಳ್ಯಾನೋ? ಯಾರು ಕೇಳ್ಯಾರ? ಯಾರು ಕೇಳಿಲ್ಲ. ಮತ್ತ ಅವೆಲ್ಲ ಪುಕ್ಕಟೆಯಾಗಿ ಕೊಟ್ಟಾನ. ನಿಮ್ ಸೈಕಲ್, ಒಂದು ಗಾಡಿ ಮೋಟರ್ ಸೈಕಲ್ ತಗೊಂಡು ಹೋಗ್ತೀರಿ, ಸುಮ್ಮನೆ ಒಂದು ಮುಳ್ಳು ಚುಸ್ತಂದ್ರೆ ಗಾಡಿ ಪಂಚರ್ ಆಗುತ್ತೆ. ಇಲ್ಲಿ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿಲ್ಲ ನೀವು. ಒಂದು ನಿಮ್ ಗಾಡಿ ಪಂಚರ್ ಆದ್ರ ಪಂಚರ್ ತಿದ್ದವನಿಗೆ 10 ರೂಪಾಯಿ ಕೊಟ್ಟು ಬರ್ತೀರಿ. ಈ ದೇಹ ಅನ್ನುವಂಥ ಒಂದು ತೊಗಲಿ ಟ್ಯೂಬ್ ಬಿಟ್ಟು ಇದರಾಗ 9 ರಂಧ್ರಗಳಿಟ್ಟಿದ್ ಒಟ್ಟ ಪಂಚರ್ ಆರ್ಲಾರ್ದಂಗೆ ಇಟ್ಟಾನಲ್ಲ, ಅವನಿಗೆ ಏನು ಕೊಟ್ಟಿವಿ ಹೇಳಿ ನಾವೆಲ್ಲ? ಇದು 9 ರಂಧ್ರಗಳ ಒಂದು ತೊಗಲಿನ ಟ್ಯೂಬ್ ಅಲ್ಲ, ಇದು ಒಟ್ಟ ಪಂಚರ್ ಆಗ್ಲಾರ್ದಂಗೆ ಇಟ್ಟಾನ ಇಲ್ಲ. ದೇವರು ಏನು ಕೊಟ್ಟಿವಿ ಹೇಳಿ? ಅದಕ್ಕೆ ದೇವರು ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮೆಲ್ಲರ ತಾಯಿ ಎದೆಯಾಗ ಹಾಲಿಟ್ಟು ನಮಗೆ ಈ ಭೂಮಿಗೆ ಕಳಿಸಿದ್ದಾನಲ್ಲ ದೇವರು. ಪುಕ್ಕಟೆಯಾಗಿ ಬಂದೀವಿ, ವಿದೌಟ್ ಎನಿ ಡೆಪಾಸಿಟ್. ಅದಕ್ಕೆ ಇಲ್ಲಿ ಬಂದ ಮೇಲೆ ಏನಾದ್ರೂ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗ್ಬೇಕಾಗ್ತೈತೆ ಮನುಷ್ಯ. ನಮಸ್ಕಾರ ನಮ್ಮವರೇ, ಈ ವಿಚಾರ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂಥ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಜೈ ಕನ್ನಡಿಗ, ಜೈ ಕರ್ನಾಟಕ.